ಕಾರ್ಯಕರ್ತರಿಗಂತೂ ಅವರು ಒಂಥರ ಅನ್ನಪೂರ್ಣೆ. ಮತ್ತು ಉಳಿದವ್ರಿಗೂ ಅಷ್ಟೇ. ನಾನು ನನ್ನ ಪದ್ಮನಾಭನಗರದಲ್ಲಿ ಅವ್ರ ಮನೆ ಇದ್ದಿದ್ದು. ಹೋದಾಗೆಲ್ಲ ಪಾಪ ಕಜ್ಜಾಯ ಅದು ಮಾಡಿ ಕೊಡ್ತಾ ಇದ್ರು ನನಗೆ, ಹೋದಾಗೆಲ್ಲನೂ ಕೂಡ. ಅಂದರೆ ಎಲ್ಲರನ್ನೂ ಪ್ರೀತಿಯಿಂದ ಕಾಣೋವಂಥ ಒಬ್ಬ ಒಳ್ಳೆಯ ಹೃದಯ ಅಂತ ಇರೋವಂಥವ್ರು. ಮೊನ್ನೆನೂ ನೋಡಿದೆ ಪತ್ರಿಕೆಯಲ್ಲಿ ಬಂದಿದ್ದು, ದೇವೇಗೌಡರು ಮತ್ತೆ ಹೋಗಿ ಆ ಸಮಾಧಿ ಹತ್ತಿರ ಕೂತು ಕಣ್ಣೀರಾಗ್ತಾ ಇರೋವಂಥದ್ದು. ಅಂದರೆ ಅವರ ಜೀವನ ಒಡನಾಟ, ಭಾಳ ವರ್ಷಗಳ ಒಡನಾಟ. ಕುಮಾರಸ್ವಾಮಿ ಅವ್ರಿಗಿಂತ ಹೆಚ್ಚಾಗಿ ದೇವೇಗೌಡರು ಅವ್ರನ್ನ ಹಚ್ಕೊಂಡಿದ್ರು, ಭಾಳ ಹಚ್ಕೊಂಡಿದ್ರು ಚೆನ್ನಮ್ಮನವ್ರನ್ನ. ನಾವು ಕೂಡ ಹೋಗಿದ್ರಿ ಎಲ್ಲರೂ. ಸರ್ಕಾರನೂ ಕೂಡ ಅವ್ರಿಗೆ ಸಕಲ ಗೌರವವನ್ನು ಕೊಟ್ಟು ಅಂತ್ಯ ಸಂಸ್ಕಾರದಲ್ಲಿ ಎಲ್ಲರೂ, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಅವರು ಒಬ್ಬ ದೈವ ಭಕ್ತಿಯಾಗಿ ಇಡೀ ಕುಟುಂಬಕ್ಕೆ ಒಂದು ದಾರಿದೀಪವಾಗಿ ನಡ್ಕೊಂಡಂಥದ್ದು ನಾವು ನೋಡ್ತಾ ಇದ್ದೀವಿ ಚೆನ್ನಮ್ಮನವರು. ಅವರು 18/7/26 ನಿಧನ ಹೊಂದಿದ್ದಾರೆ. ಅವರ ಆತ್ಮಕ್ಕೂ ನಾನು ಶಾಂತಿಯನ್ನು ಕೋರ್ತಾ ಇದ್ದೀನಿ. ಒಟ್ಟಾರೆ ಇವತ್ತು ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಯಲ್ಲಿ ಯಾರ್ಯಾರು ನಮ್ಮನ್ನು ಅಗಲಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರು ಮಾಡಿರೋವಂಥ ಒಳ್ಳೆಯ ಕಾರ್ಯಗಳು, ಸಮಾಜಮುಖಿಯಾದಂಥ ಕಾರ್ಯಗಳು ಜನ ನೆನಪು ಮಾಡ್ಕೊಳ್ಳಿ. ರಾಜಕಾರಣಿಗಳಿಗೆ ಬೇರೆ ಏನಿದೆ, ನಾವು ರಾಜಕಾರಣಿಗಳು ಇರ್ತೀರಿ, ಹೋಗ್ತೀರಿ, ಆದರೆ ನಾವು ಮಾಡಿರೋ ಕೆಲಸ ಮಾತ್ರ ಉಳಿಯುವಂಥದ್ದು.